ಕೃಷ್ಣ, ಜಯ ಗೋಮಾತಾ, ಜಯ ಗೋಪಾಲ್. ಎಲ್ಲ ರಾಧಾಸುರಭಿ ಗೋಮಂದಿರದ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ಭಕ್ತಿಭೂಷಣ್ ದಾಸನ ಪ್ರಣಾಮಗಳು. ಜಯ ಗೋಮಾತಾ, ಜಯ ಗೋಪಾಲ್. ವಿಶೇಷವಾಗಿ ಇನ್ನು 3 ದಿವಸದಲ್ಲಿ, ಅಂದರೆ ನಾಳೆ ಅಲ್ಲ ನಾಡಿದ್ದು, ಇವತ್ತು 13, 14, 15, 15ಕ್ಕೆ ಒಂದು ವಿಶೇಷವಾದಂಥ ದಿನ. ಯಾವ ದಿನ ಅಂತ ಹೇಳಿದರೆ ಶಿವರಾತ್ರಿ. ವಿಶೇಷ ಶಿವರಾತ್ರಿ ವರ್ಷಕ್ಕೆ ಒಮ್ಮೆಲೆ ಬರೋದು. ಹಾಗೂ ಮಾಸ ಶಿವರಾತ್ರಿ ಇರ್ತದೆ, ಆದರೆ ಶಿವನ ವಿವಾಹವಾದ ದಿನಕ್ಕೆ ಶಿವರಾತ್ರಿ ಅಂತ ಹೇಳ್ತೇವೆ ಅಲ್ವಾ. ಶಿವನ ವಿವಾಹ ಹಾಗೆ ಆ ದಿನ ಆದದ್ದು ಅಂತ ಹೇಳ್ತಾರೆ. ಶಿವನ ವಿವಾಹ ಪರ್ವತರಾಜ ಆದಂಥ ಹಿಮಾಲಯನ ಪುತ್ರಿಯ ಒಟ್ಟಿಗೆ, ಅಂದರೆ ಪಾರ್ವತಿಯ ಒಟ್ಟಿಗೆ ಆ ವಿವಾಹ ಆಗಿದೆ ಶಿವರಾತ್ರಿಯ ದಿವಸ. ವಿವಾಹದ ವರ್ಣನೆಯನ್ನು ತುಂಬ ಚೆನ್ನಾಗಿ ಭಾಗವತದಲ್ಲಿ, ಬೇರೆ ಬೇರೆ ಪುರಾಣಗಳಲ್ಲಿ, ರಾಮಚರಿತ ಮಾನಸದಲ್ಲಿಯೂ ವರ್ಣನೆಯನ್ನು ಮಾಡಲಾಗಿದೆ. ತುಂಬ ಸುಂದರವಾಗಿ ಭಗವಂತನ ವಿವಾಹ ತುಂಬ ಸುಂದರವಾಗಿ ಆಗಿದೆ. ಅದರಿಂದ ನಾಳಿದ್ದು 15 ತಾರೀಕಿಗೆ ಶಿವರಾತ್ರಿ. ಆ ದಿವಸ ವಿಶೇಷವಾಗಿ ನಾವೆಲ್ಲರೂ ಉಪವಾಸ ಇದ್ದರೆ ಒಳ್ಳೆಯದು, ಫಲಹಾರ ತಿಂದು ಇದ್ದರೆ ಒಳ್ಳೆಯದು, ಅಥವಾ ನಿರ್ಜಲವಾಗಿ ಉಪವಾಸ ಇದ್ದರೂ ಉತ್ತಮನೇ. ರಾತ್ರಿ ಜಾಗರಣ ವಿಶೇಷ. ಶಾಸ್ತ್ರ ಹೇಳ್ತದೆ, ಅಷ್ಟಮಿಯ ಉಪವಾಸ, ಶಿವರಾತ್ರಿಯ ಜಾಗರಣ ಕಂಪಲ್ಸರಿ. ಅದಕ್ಕೆ ಪ್ರಹಾರದ ಪೂಜೆಯನ್ನು ನಾವು ಮಾಡಬೇಕು ಅಂತ ಹೇಳಿದೆ. ಇಲ್ಲಿ ರಾತ್ರಿ ಇಡೀ ಜಾಗರಣೆ, ಇದು ಭಜನೆ, ಕೀರ್ತನೆ, ಭಗವಂತನ ನಾಮಜಪ, ರಾಮನಾಮ ಜಪ ಮಾಡಿದರೆ ಶಿವನಿಗೆ ಅತ್ಯಂತ ಪ್ರೀತಿ ಅಂತೆ. ಯಾಕಂದರೆ ಶಿವನು ಯಾವಾಗಲೂ ರಾಮನಾಮದ ಜಪ ಮಾಡ್ತಾ ಇರ್ತಾನೆ ಅಂತೆ. ಕಾಶಿಯಲ್ಲಿ ಸಹ ಭಗವಂತನು ರಾಮನಾಮ ಸ್ಮರಣೆ ಮಾಡುತ್ತಾ ಎಲ್ಲ ಜೀವಿಗಳಿಗೆ, ಕಾಶಿಯಲ್ಲಿ ಸತ್ತ ಇರುವೆಗಳಿಗೂ ಸಹ ಮುಕ್ತಿಯಂತೆ. ಯಾಕೆ ಅಲ್ಲಿ ಶಿವನು ರಾಮನಾಮ ಮಂತ್ರವನ್ನು ಆ ಜೀವಿಯ ಕಿವಿಯಲ್ಲಿ ಹೇಳ್ತಾನೆ. ರಾಮ ಮಂತ್ರ ಜಪ ಮಾಡಿದ ಕೂಡಲೇ ಮುಕ್ತಿ ಅಲ್ವಾ. ಪುರಂದರದಾಸರು ಹೇಳಿದ್ದಾರೆ, ಸೋಮಶೇಖರ ತನ್ನ ಸತಿಗೆ ಪೇಲಿದ ಮಂತ್ರ ರಾಮ ಮಂತ್ರವ ಜಪಿಸೋ ಏ ಮನುಜ ಅಂತೇಳಿ. ಆ ದಿವಸ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಅಥವಾ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳಿದೆ. ಭಗವಂತ ಅತ್ಯಂತ ಪ್ರಿಯನಾದಂಥ ಭಕ್ತ ಯಾರ್ದು? ಶ್ರೀರಾಮನದು. ಅದರಿಂದ ಆ ಶಿವರಾತ್ರಿ ದಿವಸ ನಾವು ಏನು ತಿನ್ನದೆ ಉಪವಾಸ, ಅಂದರೆ ಹತ್ತಿರ, ವಾಸ ಅಂದರೆ ಕೂತ್ಕೊಳ್ಳೋದು. ಮನೆಯಲ್ಲಿ ಶಿವಲಿಂಗ, ನರ್ಮದೇಶ್ವರ ಅಥವಾ ಯಾವುದೇ ಶಿವಲಿಂಗ ಇದ್ದರೆ ಸಣ್ಣ ಮುಷ್ಟಿ ಒಳಗಡೆ ಬರುವಂಥ, ಅದಕ್ಕೆ ಪಂಚಾಮೃತ ಅಭಿಷೇಕ ಮಾಡಬಹುದು ರಾತ್ರಿ. ಮತ್ತು ಭಾಗವತ ಪಾರಾಯಣ ಮಾಡಬಹುದು, ಭಾಗವತ ಓದ್ಬೋದು. ರಾಮಚರಿತ ಮಾನಸದ ಪಾರಾಯಣ ಮಾಡಿದರೆ ಉತ್ತಮ. ಅನೇಕ ಕಡೆಗಳಲ್ಲಿ ನಾಳೆ ಬೆಳಿಗ್ಗೆಯಿಂದ ನಾಡಿದ್ದು ಬೆಳಿಗ್ಗೆ ತನಕ ರಾಮಾಯಣದ ಪಾರಾಯಣ ಮಾಡ್ತಾರೆ. ರಾಮಚರಿತ ಮಾನಸದ ಪಾರಾಯಣವನ್ನು ಮಾಡ್ತಾರೆ. ಆದ್ದರಿಂದ ರಾಮಚರಿತ ಮಾನಸದಲ್ಲಿ ಶಿವ ವಿವಾಹದ ಕಥೆಯು ಬಂದಿದೆ. ಶಿವನ ಹತ್ರ ಪಾರ್ವತಿಯೇ ಪ್ರಶ್ನೆ ಕೇಳುವುದು ರಾಮನ. ಯಾಕೆಂದರೆ ಒಂದು ಕಥೆ ಬರ್ತದೆ, ಅಲ್ಲಿ ಪಾರ್ವತಿಯು ಮೊದಲಿನ ತನ್ನ ಹಿಂದಿನ ಜನ್ಮದಲ್ಲಿ ದಾಕ್ಷಾಯಿಣಿ ಆಗಿದ್ದರು, ದಕ್ಷನ ಪುತ್ರಿ ಆಗಿದ್ದರು. ಆ ಸಮಯದಲ್ಲಿ ಆ ದಾಕ್ಷಾಯಿಣಿ ಮತ್ತು ಶಿವನು ತನ್ನ ನಂದಿಯ ಮೇಲೆ ಕೂತ್ಕೊಂಡು ಅಗಸ್ತ್ಯ ಮುನಿ ಆಶ್ರಮಕ್ಕೆ, ಅಂದರೆ ದಕ್ಷಿಣಕ್ಕೆ, ಕೈಲಾಸದಿಂದ ದಕ್ಷಿಣಕ್ಕೆ, ಅಂದರೆ ತಮಿಳುನಾಡಿಗೆ ಹೋಗಿ ಅಲ್ಲಿ ಕಥೆಯನ್ನು ಕೇಳಿ, ರಾಮ ಕಥೆಯನ್ನು ಕೇಳಿ ಪುನಃ ಕೈಲಾಸಕ್ಕೆ ಹೋಗುತ್ತಾ ಇರುವಾಗ ಭಗವಂತನ ಲೀಲೆ ನಡೆಯುತ್ತಿತ್ತು. ರಾಮಲೀಲೆ ನಡೀತಾ ಇತ್ತು. ಅಂದರೆ ರಿಯಲಿ ಆ ಲೀಲೆ ಆಗ್ತಾ ಇತ್ತು. ಯಾವ ಲೀಲೆ ಆಗ್ತಾ ಇತ್ತು ಅಂದರೆ, ಸೀತೆಯ ಅಪಹರಣ ಆಗಿದೆ. ರಾಮನು ಪ್ರತಿಯೊಂದು ಮರಗಳಲ್ಲಿ ಕೇಳ್ತಾ ಇದ್ದಾನೆ, ಎಲ್ಲಿ ಸೀತೆ? ನೀವು ಸೀತೆಯನ್ನು ನೋಡಿದ್ದೀರಾ? ನನ್ನ ಸೀತೆ ಎಲ್ಲಿ ಹೋದರು? ನೀವು ಉದ್ದ ಮರವಾಗಿದ್ದೀರಿ, ಎಲ್ಲಿಯಾದರೂ ಸೀತೆ ಕಾಣ್ತಾ ಇದ್ದಲ್ಲ? ಹಾಗೆ ಒಂದು ಹುಚ್ಚನಂತೆ ಭಗವಂತ ಆ ಲೀಲೆಯನ್ನು ಮಾಡ್ತಾ ಇದ್ದ. ಆ ಸಮಯದಲ್ಲಿ ಇವರು ಮೇಲೆಯಿಂದ ಹೋಗ್ತಾ ಇದ್ದಾರೆ, ಶಿವ ಪಾರ್ವತಿ ನಂದಿಯ ಮೇಲೆ ಹೋಗುವಾಗ
ಭಗವಂತನು ಶಿವನು ಅಲ್ಲೇ ಕೂತ್ಕೊಂಡು ಭಗವಂತನನ್ನು ನೋಡಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಭಗವಂತನಿಗೆ ನಮಸ್ಕಾರವನ್ನು, ಶ್ರೀರಾಮನಿಗೆ ನಮಸ್ಕಾರವನ್ನು ಮಾಡ್ತಾನೆ. ಯಾಕೆಂದರೆ ಲೀಲೆ ಆಗ್ತಾ ಇದೆ. ಆ ಸಮಯದಲ್ಲಿ ಅಲ್ಲಿ ಹೋಗಿ ನಮಸ್ಕಾರ ಮಾಡಲಿಕ್ಕೆ ಆಗೋದಿಲ್ಲ. ಯಾರಾದರೂ ನಮ್ಮ ಹಿರಿಯವರು ಮಿತ್ರರು ಯಾರಾದರೂ ಸ್ಟೇಜಲ್ಲಿ ನಾಟಕ ಆಡ್ತಾ ಇರುವಾಗ ನಾವು ಹೋಗಿ ಅಲ್ಲಿ ಅವರಿಗೆ ಕೈ ಕುಲುಕಲಿಕ್ಕೆ, ಅವರಿಗೆ ಪ್ರಣಾಮ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು ನಾಟಕ ಆಗ್ತಾ ಇದೆ. ಅದೇ ರೀತಿ ಲೀಲೆಯಲ್ಲಿ ನಡೀತಾ ಇದೆ. ಶಿವನು ನಂದಿಯ ಮೇಲೆ ಕೂತ್ಕೊಂಡು ಅಲ್ಲೇ ಭಗವಂತನ ಸ್ಮರಣೆ ಮಾಡಿ ಪ್ರಣಾಮ ಮಾಡ್ತಾನೆ. ಇದನ್ನು ನೋಡಿ ದಾಕ್ಷಾಯಿನಿಗೆ ಆಶ್ಚರ್ಯ ಆಗ್ತದೆ. ಶಿವನು ದೊಡ್ಡ ಭಗವಂತ, ಇವನಿಗೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಇವನೊಂದು ಸಣ್ಣ ತುಚ್ಛ ಮಾನವ, ಅಂದರೆ ಒಂದು ಹುಡುಗಿಗೋಸ್ಕರ ಸ್ತ್ರೀಲಂಪಟನಿಗೆ ನಮಸ್ಕಾರ ಮಾಡ್ತಾ ಇದ್ದಾನಲ್ಲ ಎಂಬ ಸಂಶಯ ಅವನಲ್ಲಿ. ಈ ಪ್ರಶ್ನೆಯನ್ನು ಕೇಳ್ತಾನೆ. ಯಾರ ಹತ್ರ? ಶಿವನ ಹತ್ರ. ಯಾಕೆ ನೀವು ಮಾಡಿದ್ದೀರಿ? ಅದಕ್ಕೆ ಶಿವ ಹೇಳ್ತಾನೆ, ನೋಡು, ನಾವು ಯಾರ ಕಥೆಯನ್ನು ಕೇಳಿದ್ದೇವೆ ಅಗಸ್ತ್ಯ ಮುನಿ ಆಶ್ರಮದಲ್ಲಿ, ಅಗಸ್ತ್ಯ ಮುನಿಯಿಂದ ಅದೇ ಲೀಲೆಯಲ್ಲಿ ನಡೀತಾ ಇದೆ. ಅದು ಸಾಕ್ಷಾತ್ ಭಗವಂತ ಎಂಬುದನ್ನು ಹೇಳಿದಾಗ ಶಿವನಿಗೆ, ಪಾರ್ವತಿಗೆ ಅದು ಆ ಸಮಯದಲ್ಲಿ ದಾಕ್ಷಾಯಿನಿ ಆಗಿದ್ದಳು. ದಾಕ್ಷಾಯಿನಿಗೆ ಅದು ಕರಗ್ತಾ ಇಲ್ಲ, ಅರ್ಥ ಆಗಲಿಲ್ಲ. ಇದೆಲ್ಲ ಲೀಲೆ, ಪಾರ್ವತಿದು ಲೀಲೆ, ಅವಳಿಗೆ ಗೊತ್ತಿರ್ಬೋದು, ದಾಕ್ಷಾಯಿನಿದು ಲೀಲೆ ಗೊತ್ತಿರ್ಬೋದು. ಆದರೆ ನಮಗೋಸ್ಕರ ಒಂದು ಕಥೆ ಆಗಬೇಕಲ್ಲ, ಅದಕ್ಕೋಸ್ಕರ ಒಂದು ಲೀಲೆ. ಹಾಗೆ ಅವಳು ಪುನಃ ಕೇಳ್ತಾರೆ. ಅಷ್ಟೊತ್ತಿಗೆ ದಾಕ್ಷಾಯಿನಿ ಹೇಳ್ತಾರೆ, ನನಗೆ ಒಮ್ಮೆ ಪರೀಕ್ಷೆ ಮಾಡಬೇಕು ರಾಮನನ್ನು. ಶಿವ ಹೇಳ್ತಾನೆ, ಎಷ್ಟು ಹೇಳಿದರೂ ದಾಕ್ಷಾಯಿನಿ ಕೇಳುವುದಿಲ್ಲ. ಅದಕ್ಕೆ ಶಿವನು ಹೇಳ್ತಾನೆ, ಇದು ಭಗವಂತನ ಇಚ್ಛೆ, ಹರಿ ಇಚ್ಛೆ ಅಂತ ಹೇಳಿ ಆ ನಂದಿಯನ್ನು ನಿಲ್ಲಿಸ್ತಾನೆ. ಒಂದು ಆಲದ ಮರದ ಕೆಳಗಡೆ ಶಿವನು ಕೂತ್ಕೊಂಡು ರಾಮನಾಮ ಜಪ ಮಾಡ್ತಾನೆ. ಪಾರ್ವತಿ ಹೋಗ್ತಾಳೆ, ದಾಕ್ಷಾಯಿನಿ ಹೋಗ್ತಾಳೆ ಟೆಸ್ಟ್ಗೆ, ರಾಮನನ್ನು ಟೆಸ್ಟ್ ಮಾಡಲಿಕ್ಕೆ. ಆ ಹೊತ್ತಿಗೆ ಶಿವನು ಹೇಳ್ತಾನೆ, ನೋಡು ಜಾಗ್ರತೆ, ನೀನು ಈಗಲೂ ನೆನಪಿಟ್ಕೋ, ಸಾಕ್ಷಾತ್ ಭಗವಂತ ಅಂತ ಹೇಳ್ತಾರೆ. ಹೋಗುವಾಗ ಹೋಗ್ತಾಳೆ. ದಾಕ್ಷಾಯಿನಿ ಏನು ಮಾಡ್ತಾಳೆ, ಟೆಸ್ಟಿಂಗ್ ಹೇಗೆ ಮಾಡ್ತಾಳೆ ಅಂತ ಹೇಳಿದರೆ, ಅವಳು ಸೀತೆಯ ರೂಪವನ್ನು ಧಾರಣೆ ಮಾಡ್ತಾಳೆ. ಸೀತೆಯ ರೂಪವನ್ನು ದಾಕ್ಷಾಯಿನಿಯು, ಶಿವನ ಪತ್ನಿಯಾದಂಥ ದಾಕ್ಷಾಯಿನಿಯು ಅವಳು ಸೀತೆಯ ರೂಪವನ್ನು ಧಾರಣೆ ಮಾಡ್ತಾಳೆ. ಸೀತೆಯ ರೂಪವನ್ನು ಧಾರಣೆ ಮಾಡಿದಾಗ ಅವಳು ಎನಿಸ್ತಾಳೆ, ನಾನೊಂದು ವೇಳೆ ಈ ಬೇರೆ ಸೀತೆಯ ರೂಪವನ್ನು ಧಾರಣ ಮಾಡಿದೆ ನಾಟಕೀಯವಾಗಿ, ಒಂದು ವೇಳೆ ರಾಮನು ಭಗವಂತನಾದರೆ ನನ್ನ ಬಗ್ಗೆ ಗೊತ್ತಾಗ್ತದೆ, ಅವನಿಗೆ ರಿಯಾಲಿಟಿ ಗೊತ್ತಾಗ್ತದೆ. ಒಂದು ವೇಳೆ ಭಗವಂತ ಅಲ್ಲದಿದ್ದರೆ ಅವನು ನನ್ನನ್ನು ನೋಡಿ ಅಪ್ಪಿಕೊಳ್ತಾನೆ. ಹಾಗೆ ಇವಳ ಮನಸ್ಸಲ್ಲಿ ಬರ್ತದೆ. ಹಾಗೆ ಅಲ್ಲಿ ಮುಂದೆ ಹೋದಾಗ ರಾಮ ಎದುರಿನಿಂದ ಬಂದು ಸೀತೆಯನ್ನು ನೋಡ್ತಾರೆ, ಅಂದರೆ ದಾಕ್ಷಾಯಿನಿಯನ್ನು ನೋಡ್ತಾನೆ ರಾಮ. ನೋಡಿದಾಗ ಅವ ಸೀದಾ ಕೇಳ್ತಾನೆ, ದಾಕ್ಷಾಯಿನಿಜಿ, ಭವಾನಿಜಿ, ನೀವು ಎಲ್ಲಿ ಇದ್ದೀರಿ? ಈ ಶಿವನು ಎಲ್ಲಿ? ಶಿವನು ಎಲ್ಲಿ? ನೀವು ಒಬ್ಬರೇ ಯಾಕೆ ಈ ದಂಡಕಾರಣ್ಯದಲ್ಲಿ ಓಡಾಡ್ತಾ ಇದ್ದೀರಿ? ನೋಡಿ ನನ್ನ ಅವಸ್ಥೆ ನೋಡಿ, ನಾನು ದಂಡಕಾರಣದಲ್ಲಿ ಒಬ್ಬಳನ್ನೇ ಬಿಟ್ಟು ಹೋದಾಗ ರಾಕ್ಷಸರು ಅಪಹರಣ ಮಾಡಿದ್ರು. ಅದರಿಂದ ಶಿವನಿಗೂ ಆ ಪರಿಸ್ಥಿತಿ ಬರಬಾರ್ದು. ನೀವು ಹೋಗಿ ಶಿವನ ಹತ್ರ. ನೋಡಿದಾಗ ಆ ದಾಕ್ಷಾಯಿನಿಗೆ ಏನು ಹೇಳುವುದು ಬೆವರಿ ಒದ್ದೆ ಆಗ್ತಾಳೆ. ಒಮ್ಮೆಲೆ ನಾಚಿಕೆ ಆಗ್ತದೆ, ಏನು ಮಾಡುವುದಂತ ಗೊತ್ತಾಗ್ತಾ ಇಲ್ಲ. ಅವನು ರಾಮ ಹಾಗೆ ಹೇಳಿ ಮುಂದೆ ಹೋಗ್ತಾನೆ. ಸೀತೆಯು ಹೆದರಿ ಅಲ್ಲಿಂದ ಹೋಗ್ತಾಳೆ. ಹೋಗುವಾಗ ಸಂಕೋಚ ಆಗ್ತದೆ, ನಾನು ತಪ್ಪು ಮಾಡಿದೆ, ಹೆದರ್ತಾಳೆ ಅವಳು. ಹೋಗಿ ಶಿವನು ಕೇಳ್ತಾನೆ, ಆಯ್ತಾ ಪರೀಕ್ಷೆ ಅಂತ ಕೇಳಿದಾಗ, ಆಯ್ತಾಯ್ತು, ನಾನು ಪರೀಕ್ಷೆ ಮಾಡಲಿಲ್ಲ, ಗೊತ್ತಾಯಿತು ನನಗೆ ರಾಮ ಭಗವಂತ ಅಂತ. ಆಗ ಶಿವನಿಗೆ ಡೌಟ್ ಬರ್ತದೆ. ಶಿವ ಎಣಿಸ್ತಾನೆ, ಇದು ಏನೋ ಒಂದು ಕಲ್ಮಶ ಇದೆ, ಏನೋ ಒಂದು ತಪ್ಪಾಗಿದೆ ಇಲ್ಲಿ ಅಂತ. ಅವನು ದಿವ್ಯ ದೃಷ್ಟಿಯಲ್ಲಿ ನೋಡಿದಾಗ, ಭಗವಂತ ನೋಡಿದಾಗ ಈ ಕಥೆ ಗೊತ್ತಾಯಿತು. ಆಗ ಅವನ ಮನಸ್ಸಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ, ಒಂದು ಸಂಕಲ್ಪವನ್ನು ಮಾಡ್ತಾನೆ. ಏನು ಸಂಕಲ್ಪ? ಇವತ್ತಿನಿಂದ ನಾನು ದಾಕ್ಷಾಯಿನಿಯ ಶರೀರವನ್ನು ಮುಟ್ಟುವುದಿಲ್ಲ. ಯಾಕೆಂದರೆ ಅವಳು ನನ್ನ ತಾಯಿ ಸ್ವರೂಪಲಾದಂಥ ಸೀತೆಯ ವೇಷವನ್ನು ಧಾರಣೆ ಮಾಡಿದ್ದಾಳೆ. ಯಾರು? ದಾಕ್ಷಾಯಿನಿ, ಪಾರ್ವತಿಯ ದಾಕ್ಷಾಯಿನಿ ಸೀತೆಯ ರೂಪವನ್ನು ಧಾರಣೆ ಮಾಡಿದೆ. ಇದು ರಾಮನಿಗೂ ಗೊತ್ತಾಗ, ಅದರಿಂದ ಅಲ್ಲಿ ಅವನು ಪ್ರಣಾಮ ಮಾಡಿ ಸಂಕಲ್ಪ. ಅಷ್ಟೊತ್ತಿಗೆ ಪುಷ್ಪ ವೃಷ್ಟಿ ಆಗ್ತದೆ. ಯಾಕಂದರೆ ಈ ಸಂಕಲ್ಪವನ್ನು ಶಿವನು ಮಾಡಲಿಕ್ಕೆ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಅವನಿಗೆ ಪುಷ್ಪ ವೃಷ್ಟಿ ಆಗ್ತದೆ. ಮುಂದೆ ಅದು ನಮಗೆಲ್ಲರಿಗೂ ಗೊತ್ತುಂಟು. ಮುಂದೆ ಹೋಗ್ತಾರೆ, ಅವಳು ಶರೀರ ಧಾರಣೆ ಆಗ್ತಾ, ಸಾವಿರಾರು ವರ್ಷ ಸಮಾಧಿಯಲ್ಲಿ ಹೋಗ್ತಾನೆ. ಮತ್ತು ಶಿವನ ದಾಕ್ಷಾಯಿನಿ ತನ್ನ ಪತಿಯ
ತನ್ನ ತಂದೆಯ ಮನೆಗೆ ಹೋಗ್ತಾಳೆ. ಅಲ್ಲಿ ತನ್ನ ದಕ್ಷ ಯಜ್ಞದಲ್ಲಿ ಶರೀರವನ್ನು ಬಿಡ್ತಾಳೆ. ಮುಂದಕ್ಕೆ ವೀರಭದ್ರನ ಅವತಾರ ಆಗ್ತದೆ, ದಕ್ಷನ ತಲೆ ಕಡಿತಾರೆ. ಮುಂದೆ ಈ ದಾಕ್ಷಾಯಿಣಿ ಪರ್ವತರಾಜನ ಮನೆಯಲ್ಲಿ ಮೈನಾದೇವಿಯ ಹೊಟ್ಟೆಯಲ್ಲಿ ಅವಳು ಪಾರ್ವತಿಯಾಗಿ ಹುಟ್ಟುವುದು. ಅದೇ ಪಾರ್ವತಿಯನ್ನು ಮುಂದೆ ವಿವಾಹ ಆಗೋದು ಯಾವಾಗ ಆ ಶಿವರಾತ್ರಿಯ ದಿವಸ. ಅದನ್ನು ಶಿವರಾತ್ರಿ ವಿಶೇಷವಾದಂಥ ದಿನ. ಆ ಶಿವನ ಭಗವಂತನ ವೈಷ್ಣವಾನಂ ಯಥಾ ಶಂಭು, ವೈಷ್ಣವರಲ್ಲಿ ಶ್ರೇಷ್ಠನು. ಪುರಂದರದಾಸರು ಇದನ್ನೇ ಹೇಳಿದ್ದಾರೆ. ಕೈಲಾಸವಾಸ ಗೌರೀಶೈಷ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭು. ವಿಜಯದಾಸರು ಈ ಭಜನೆಯನ್ನು ಹೇಳಿದರೆ, ಮನಸ್ಸನ್ನು ಕೊಡಬೇಕು ಯಾರ ಹತ್ರ? ಭಗವಂತನ ಹತ್ರ, ಶಿವನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಹಹಿಭೂಷಣೆಯನ್ನ ಅವಗುಣಗಳ ಎನಿಸದೆ ವಿಷ್ಣು ಭಕ್ತಿಯಲ್ಲಿ ಮನಸ್ಸು ಕೊಡುವ ಶಂಭು ಅಂತ ಹೇಳಿದರೆ, ವಿಷ್ಣು ಭಕ್ತರಲ್ಲಿ ಮನಸ್ಸು ಕೊಡುವ ಶಂಭು ಅಂತ ಹೇಳಿದ್ದಾರೆ. ಇದರ ಅರ್ಥ ಏನಂತಂದರೆ, ಭಗವಂತ ಹಹಿಭೂಷಣನು, ಎನ್ನ ಅವಗುಣಗಳನ್ನು ಎನಿಸದೆ, ಅಂದರೆ ಯಾವುದೇ ಅವಗುಣಗಳನ್ನು ಭಗವಂತ ಎನಿಸುವುದಿಲ್ಲ. ಯಾಕೆಂದರೆ ಅವನು ಆಶುತೋಷ, ದಯಾಳು. ಭೂತ ಪ್ರೇತಗಳಿಗೂ ಆ ಹಾವು ಚೇಲು ಅಥವಾ ವಿಷಜಂತುಗಳಿಗೂ ಅವನು ಭೂಷಣನನ್ನಾಗಿ ಮಾಡಿದ್ದಾನೆ. ಹತ್ತಿರದಲ್ಲಿರುವವರೆಲ್ಲ ಭೂತ ಪ್ರೇತಗಳನ್ನು ನಾವೆಲ್ಲರೂ ಓಡಿಸ್ತೇವೆ. ಆದರೆ ಶಿವನು ಅವರಿಗೂ ರಾಮಾಯಣ ಭಾಗವತ ಕಥೆಗಳನ್ನು ಹೇಳಿ ಆ ಮುಕ್ತಿಯನ್ನು ಕೊಡ್ತಾ ಇದ್ದಾನಂತೆ. ಕಾಶಿಯಲ್ಲಿ ನೋಡಿ ಎಲ್ಲರಿಗೂ ಮುಕ್ತಿ ಕೊಡ್ತಾ ಇದ್ದಾರೆ. ಅಂಥ ಪರಮ ದಯಾಳುವಾದಂಥ ಪರಮ ವೈಷ್ಣವನಾದಂಥ ಆ ಎಲ್ಲರಿಗೂ ಗುರುವಿನ ಗುರುವಾದಂಥ ಆ ಶಿವರಾತ್ರಿ ನಾಳಿದ್ದು 15 ತಾರೀಕಿಗೆ ತುಂಬ ಒಳ್ಳೆಯ ಅವಕಾಶ. ನಿಮಗೆ ಭಗವಂತನ ಭಕ್ತಿ ಬೇಕಾ? ಆ ಶಿವನ ಹತ್ರ ಪೂಜೆ ಮಾಡಿ. ನಾನು ಹಾಗೆ ಭಗವಂತನ ಹತ್ರ, ಶಿವನ ಹತ್ರ ದಿನಾಲೂ ಪ್ರಾರ್ಥನೆ ಮಾಡ್ತೇನೆ, ನನಗೆ ಭಕ್ತಿಯನ್ನು ಕೊಡು. ಕೈಲಾಸವಾಸ ಗೌರೀಶೈಷ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭು. ಮನಸ್ಸು ಕೊಡು ಯಾರಲ್ಲಿ? ಶಂಭುವಿನಲ್ಲಿ ಮನಸ್ಸು ಕೊಡು ಶಂಭು ಯಾರಲ್ಲಿ? ಹರಿಯಲ್ಲಿ. ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭು. ಹರಿಯಲ್ಲಿ ಮನಸ್ಸು ಕೊಡು, ಏ ಶಂಭು, ಏ ಭಗವಂತ ಅಂತ ಹೇಳಿದೆ. ಇನ್ನೊಂದು ಭಜನೆಯಲ್ಲಿ ಪುರಂದರದಾಸರು ಹೇಳ್ತಾರೆ, ಧವಲ ಗಂಗೆಯ ಗಂಗಾಧರ ಮಹಾಲಿಂಗ ಮಾಧವನ ತೋರಿಸಯ್ಯ ಗುರುಕುಲೋತ್ತುಂಗ. ಗುರುಕುಲಲ್ಲಿ ಉತ್ತುಂಗನು ಯಾರು? ಶಿವನು. ಧವಲ ಗಂಗೆಯ ಗಂಗಾಧರ, ಆ ಗಂಗಾಧರನು ಗುರುವಿನ ಗುರುಕುಲಲ್ಲಿ ಉತ್ತುಂಗ. ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡುವವ, ಮನಸ್ಸಿನ ದೇವತೆ. ಆದ್ದರಿಂದ ಮನಸ್ಸನ್ನು ಭಗವಂತನಲ್ಲಿ ನೆಲೆಸುವವ ಅಂತ ಆ ಭಗವಂತನ ಶಿವರಾತ್ರಿ ನಾಡಿದ್ದು. ಆದ್ದರಿಂದ ಅವನಲ್ಲಿ ಎಲ್ಲರೂ ಪ್ರಾರ್ಥನೆಯನ್ನು ಮಾಡುವ. ನಾವೆಲ್ಲರೂ ಅವನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾವು ಶಿವರಾತ್ರಿಯನ್ನು ನೆನಪಿಡಿ. ಇಡೀ ದಿವಸ ರಾತ್ರಿ ಜಾಗರಣದಲ್ಲೇ ಇರಬೇಕು. ಅದಕ್ಕೆ ಕಲ್ಲು ಬಿಸಾಕೋದು, ಕದಿಯುವುದು, ಯಾರು ಮಲಗಬಾರ್ದು ಅಂತ. ಅದಕ್ಕೆ ರಾತ್ರಿ ಜಾಗರಣದಲ್ಲಿ ಇಡಿ. ಅಭಿಷೇಕ ಮಾಡ್ಬೋದು, ಸಣ್ಣ ಲಿಂಗ ಇದ್ರೆ ಅಭಿಷೇಕ ಮಾಡ್ಬೋದು, ಇಲ್ಲಾಂದರೆ ಜಪತಪ ಮಾಡದಿರೋ ಒಳ್ಳೆಯದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಈ ಮಂತ್ರವನ್ನು ಜಪ ಮಾಡ್ಬೋದು. ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಏನು ಬರೆದು ರಾಮ 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 ಅಂತ ಹೇಳಿದು ಒಳ್ಳೆಯದು. ಶಿವನ ಹತ್ರ ಪ್ರಾರ್ಥನೆಯನ್ನು ಮಾಡಿ ಶಿವರಾತ್ರಿ ಆಚರಣೆಯಿಂದ ನಿಮ್ಮೆಲ್ಲರ ಭೌತಿಕ ದುಃಖ ಮತ್ತು ಮನಸ್ಸಿನ ಕ್ಲೇಶಗಳು ಮತ್ತು ಎಲ್ಲ ಕಷ್ಟಗಳು ಪರಿಹಾರವಾಗಲಿ ಅಂತ ಹೇಳುತ್ತಾ ಎಲ್ಲರಿಗೂ ಶಿವರಾತ್ರಿಯ ಶುಭಕಾಮನೆಗಳು. ಜೈ ಗೋಮಾತಾ, ಜೈ ಗೋಪಾಲ್. ಹರೇ ಕೃಷ್ಣ.